ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ನಾವು ಕರ್ಣ ಜನನದ ಸಂದರ್ಭದಲ್ಲಿದ್ದೇವೆ. ಸೂರ್ಯನಿಂದ ಕರ್ಣ ಪ್ರಾಪ್ತವಾದ ಮೇಲೆ ಕುಂತಿಯವನನ್ನು ಭರಿಸಿರಲಾರದೆ ನದಿಯಲ್ಲಿ ತೇಲಿಬಿಟ್ಟು ಬಿಟ್ಟಳು. ಆ ಗಂಗೆ ಆ ಮಗುವನ್ನು ರಕ್ಷಿಸಿ ತರಂಗದ ಮೇಲೆ ತಡಿಗೆ ಚಾಚಿತು. ಅಲ್ಲಿ ಧೃತರಾಷ್ಟ್ರನ ಸಾರಥಿಯಾಗಿರತಕ್ಕಂಥ ಸೂತ ಬಂದ, ಆ ಮಗುವನ್ನು ಕಂಡ, ಹರ್ಷಿತನಾದ, ಮಕ್ಕಳಿಲ್ಲದ ತನ್ನ ಮಡದಿಗೆ ಆ ಮಗುವನ್ನು ಕೊಟ್ಟ. ಕುಂತಿ ಮಗುವನ್ನು ಬಿಡುವ ಮುನ್ನ ಆ ಬುಟ್ಟಿಯಲ್ಲಿ ತನ್ನ ಚಿನ್ನದ ಒಡವೆಗಳನ್ನೂ ಇಟ್ಟಿದ್ದರಿಂದ ಬಹುಶಃ ಮುಂದೆ ಯಾರಾದರೂ ಈ ಮಗುವನ್ನು ಪರಿಗ್ರಹಿಸಿದರೆ ಅವರಿಗೆ ಈ ಮಗು ಶ್ರೀಮಂತ ಪುತ್ರ ಅನ್ನುವುದು ಗೊತ್ತಾಗಲಿ ಅಂತಲೋ ಅಥವಾ ಈ ಮಗುವಿಗಾಗಿ ಹಣ ಖರ್ಚು ಮಾಡಲಿ ಅಂತಲೋ ಏನೋ ಉದ್ದೇಶದಿಂದ ಆಕೆ ಇಟ್ಟಿದ್ದಾಳೆ. ಆದರೆ ಆ ಸೂತಪುತ್ರ ಚಿನ್ನವನ್ನು ನೋಡಿ ಚಿನ್ನ ಸಹಿತ ಸಿಕ್ಕಿದ್ದರಿಂದ ವಸು ಅಂದರೆ ಚಿನ್ನ ಅಂತ, ವಸುಷೇಣ ಅಂತ ಹೆಸರನ್ನು ಇಟ್ಟ ಆ ಮಗುವಿಗೆ. ರಾಧೆಯ ಮಗನಾದ್ದರಿಂದ ರಾಧೇಯ ಅಂತಲೂ ಪ್ರಸಿದ್ಧನಾದ ಈತ ವಸುಷೇಣ ಅಂತಲೋ ರಾಧೇಯ ಅಂತಲೋ ಪ್ರಸಿದ್ಧನಾಗುವುದಕ್ಕಿಂತ ಹೆಚ್ಚಾಗಿ ಪ್ರಚಾರಕ್ಕೆ ಬಂದಿದ್ದು ಕರ್ಣ. ಈ ಕರ್ಣನನ್ನು ಪಂಪ ಅತ್ಯಂತ ಅತಿಶಯವಾಗಿ ಕೊಂಡಾಡ್ತಾನೆ ಅಂತ ಹೇಳಿ ನಾನು ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದೆ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಪಂಪನಿಗೆ ಅದೇಕೋ ಕರ್ಣನನ್ನು ಕಂಡರೆ ಮಹಾ ಉತ್ಸಾಹ, ಮಹಾಪ್ರೀತಿ, ಮಹಾಸಂತೋಷ, ಮಹಾಸಂಭ್ರಮ. ನಿಜ, ಪಂಪನ ಕಥಾನಾಯಕ ಅರ್ಜುನನನ್ನು ತನ್ನ ರಾಜನಾಗಿರತಕ್ಕಂಥ ಅರಿಕೇಸರಿಗೆ ಹೋಲಿಸಿ ಕಾವ್ಯವನ್ನು ಬರೆದಾತ. ವಿಕ್ರಮಾರ್ಜುನ ವಿಜಯ ಅನ್ನತಕ್ಕಂಥದ್ದು ಆ ಕೃತಿಯ ಹೆಸರು. ಆದರೂ ಕರ್ಣನ ಬಗ್ಗೆ ಮಹಾಪ್ರೀತಿ. ತುಂಬ ಎಷ್ಟೋ ಸಂದರ್ಭಗಳಲ್ಲಿ ಉತ್ಪ್ರೇಕ್ಷೆ ಅನ್ನಿಸುವಷ್ಟು ಕರ್ಣನನ್ನು ಹೊಗಳ್ತಾನೆ. ಪೊಡೆದುದು ಬಿಲ್ಲಜೇ ಒಡೆಯೆ ಮೀರುವ ವೈರಿ ನರೇಂದ್ರರಂ. ಸಿಡಿಲ್ ಪೊಡೆದುವಲ್ ಅಟ್ಟಿಮೆಟ್ಟಿ ಕಡಿದಿಕ್ಕಿದುದು ಆದ ಎಡರಂ ನಿರಂತರಂ. ಕಡಿದಿತ್ತ ಪೊನ್ನ ಬುಧ ಮಾಗಧ ವಂದಿ ಜನಕ್ಕೆ ಕೊಟ್ಟ ಕೋಡೆಡರದೆ ಬೇಡಿಂ ಓಡಿಂ. ಇದು ಚಾಗದ ಬೀರದ ಮಾತು ಕರ್ಣನ ಅಂತ ಪಂಪ ಕೊಂಡಾಡಿ ಬಿಡ್ತಾನೆ. ಹಳೆಗನ್ನಡ ಸ್ವಲ್ಪ ಅರ್ಥ ಆಗುವುದು ಕಷ್ಟ, ಪ್ರಯತ್ನ ಪಡೋಣ. ಅದರ ಜೊತೆಗೆ ಒಂದೆರಡು ಪ್ರಶ್ನೆಗಳೂ ಇದೆ, ಗಮನಿಸಿ. ಪೊಡೆದುದು ಬಿಲ್ಲ ಜೇ ಒಡೆಯೆ ಮೀರುವ ವೈರಿ ನರೇಂದ್ರರಂ. ತನ್ನನ್ನು ಮೀರತಕ್ಕಂತಹ ವೈರಿ ರಾಜರನ್ನು
ಕೇವಲ ಇನ್ನೇನು ಯುದ್ಧ ಮಾಡ್ತಿಲ್ಲ ಆತ, ಪೊಡೆದುದು ಬಿಲ್ಲಜೇ ಒಡೆ. ಆ ಬಿಲ್ಲಿನ ನಾಣನ್ನು ಎಳೆದಾಗ ಉಂಟಾಗತಕ್ಕಂಥ ಠೇಂಕಾರ ಇದೆಯಲ್ಲ, ಆ ಠೇಂಕಾರವನ್ನು ಕೇಳಿ ವೈರ ರಾಜರ ಎದೆ ಒಡಿತಾ ಇತ್ತಂತೆ. ಮೀರುವ ವೈರಿ ನರೇಂದ್ರನು, ಯಾರ್ಯಾರು ಈತನ ಮಾತನ್ನು ಕೇಳದೆ ಮೀರುತ್ತಾರೆಯೋ ಅವರನ್ನೆಲ್ಲ ಕೇವಲ ಆ ಬಿಲ್ಲಿನ ಜ್ಯಾ ಧ್ವನಿಯಿಂದಲೇ ಹೆದರಿಸಿಬಿಡ್ತಾ ಇದ್ದ. ಸಿಡಿಲ್ ಪೊಡೆದುವಲ್ ಅಟ್ಟಿ ಮುಟ್ಟಿ ಕಡಿದಿಕ್ಕಿದುದು ಆದ ಎಡರಂ ನಿರಂತರಂ. ಯಾರ್ಯಾರಿಗೆ ಯಾವ ಯಾವ ಎಡರುಗಳು, ತೊಂದರೆಗಳು, ಅಡ್ಡಿಗಳು ಬರುತ್ತವೆಯೋ ಅದನ್ನೆಲ್ಲ ಸಿಡಿಲ್ ಪೊಡೆದುವಲ್, ಸಿಡಿಲು ಹೊಡೆದಂತೆ ಅಟ್ಟಿ ಮುಟ್ಟಿ ಕಡಿದಿಕ್ಕಿದುದು, ಕಡಿದು ಹಾಕ್ತಾ ಇತ್ತಂತೆ. ಕರ್ಣನ ಸ್ಪರ್ಶವಾಗುತ್ತಾ ಇದ್ದಂತೆ ಅಟ್ಟಿ ಮುಟ್ಟಿ ಕಡಿದಿಕ್ಕಿದುದು. ಜನರಿಗೆ ಆಗ್ತಾ ಇದ್ದಂಥ ತೊಂದರೆಗಳು, ಕಷ್ಟಗಳು, ಎಡರು ತೊಡರುಗಳು, ಅಡ್ಡಿ ಆತಂಕಗಳು, ಇವುಗಳೆಲ್ಲ ಕರ್ಣನ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಸಿಡಿಲು ಹೊಡೆದರೆ ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಜನರ ಕಷ್ಟಗಳು ಸುಟ್ಟು ಹೋಗ್ತಾ ಇತ್ತಂತೆ. ಯಾಕಪ್ಪ ಅಂದರೆ ಕರ್ಣ ಕಡಿದಿತ್ತ ಪೊನ್ನ ಚಿನ್ನವನ್ನು ಕಡಿದಿತ್ತ. ಏನು ದೊಡ್ಡ ಚಿನ್ನದ ಬೆಟ್ಟ ಇದೆ, ಆ ಬೆಟ್ಟದಿಂದ ಕಡಿದು ಚಿನ್ನ ದಾನ ಮಾಡಿಬಿಡ್ತಾ ಇತ್ತು. ಕಡಿದಿತ್ತ ಪೊನ್ನ ಬುಧಮಾಗಧ ವಂದಿ ಜನಕ್ಕೆ. ವಿದ್ವಾಂಸರಿಗೆ, ಹೊಗಳತಕ್ಕಂಥವರಿಗೆ, ಪಂಡಿತರಿಗೆ, ಇವರಿಗೆಲ್ಲ ಬೇಡಿದಷ್ಟು, ಕೇಳಿದಷ್ಟು ಚಿನ್ನವನ್ನು ದಾನ ಮಾಡ್ತಾ ಇದ್ದ. ಆದ್ದರಿಂದ ಕರ್ಣನ ಮಾತು ಉಂಟಂತೆ, ಕೊಟ್ಟ ಕೋಡೆಡರದೆ ಬೇಡಿಂ ಓಡಿಂ, ಬನ್ರಿ ತಗೊಳ್ರಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ದಾನವನ್ನು ಅಂತ ಕರ್ಣನ ಮಾತು ಜಗಜ್ಜಾಹೀರಾಗಿಬಿಡುತ್ತಂತೆ. ಛಾಗದ ಬೀರದ ಮಾತು ಕರ್ಣನ ಮಾತೇ ಇದು. ತ್ಯಾಗದ ರೂಪವಾಗಿರತಕ್ಕಂಥ, ವೀರ ಪರಾಕ್ರಮದ ರೂಪವಾಗಿರತಕ್ಕಂಥ ಕರ್ಣನ ಮಾತು ಇದು. ಛಾಗದ ಬೀರದ ಮಾತು ಕರ್ಣನ ಅಂತ ಪಂಪ ಅತ್ಯಂತ ಉತ್ಸಾಹದಿಂದ ಈ ಪದ್ಯವನ್ನು ಬರೀತಾನೆ. ಗಮನ ಇಟ್ಟು ನೋಡಬೇಕಾದ ಅಂಶಗಳು ಒಂದೆರಡು ಉಂಟು ಇದರಲ್ಲಿ. ಆ ಅಂಶಗಳನ್ನು ನೋಡೋದಕ್ಕಿಂತ ಮುಂಚೆ ಈ ಪದ್ಯದ ಎರಡು ವಾಕ್ಯಗಳ ಸಾರಾಂಶವನ್ನು ನೋಡಿಬಿಡೋಣ. ಅದು ಮಹಾಪ್ರಧಾನವಾದ್ದರಿಂದ. ಒಂದು, ಬಿಲ್ಲಿನ ಠೇಂಕಾರ ಮಾತ್ರದಿಂದಲೇ ವೈರಿ ರಾಜರನ್ನು ಮರ್ದಿಸುತ್ತಿದ್ದ. ಎರಡನೆಯದು, ಎಷ್ಟು ಚಿನ್ನ ಅವನ ಹತ್ತಿರ ಇತ್ತು ಅಂದರೆ ಕರೆದು ಕೊಡ್ತಾ ಇದ್ದ. ಅವನ ಮನೆಯ ಬಾಗಿಲಿಗೆ ಹೋಗಿ ದಾನವನ್ನು ತೆಗೆದುಕೊಂಡು ಬಂದಂತಹವರಿಗೆ ಎಂತಹ ಕಷ್ಟಕಾತ್ಪಣ್ಯಗಳಿದ್ದರೂ, ಅಡ್ಡಿ ಆತಂಕಗಳಿದ್ದರೂ ಅದೆಲ್ಲ ಸಿಡಿಲು ಹೊಡೆದಂತೆ ಸುಟ್ಟು ಹೋಗ್ತಾ ಇತ್ತು. ಈ ಎರಡು ಅಂಶಗಳು ಈ ಪದ್ಯದಲ್ಲಿ ಪಂಪ ಹೇಳತಕ್ಕದ್ದು. ನಾನು ಮತ್ತೆ ಇದನ್ನು ಯೋಚನೆ ಮಾಡಿದ್ದೇನೆ. ಕರ್ಣ ಸೂತಪುತ್ರ. ಕರ್ಣ ಧೃತರಾಷ್ಟ್ರನ ರಥದ ಸಾರಥಿಯ ಮಗ. ದಯವಿಟ್ಟು ಗಮನಿಸಿ, ಕರ್ಣ ಒಬ್ಬ ರಾಜನಲ್ಲ. ಕರ್ಣನಿಗೆ ಯಾವುದೇ ರಾಜ್ಯವಿಲ್ಲ. ಇಂತಹ ಕರ್ಣ ಅದು ಹೇಗೆ ಯುದ್ಧ ಮಾಡ್ತಾ ಇದ್ದ? ಯಾವ ರಾಜರ ಮೇಲೆ ಯುದ್ಧ ಮಾಡ್ತಾ ಇದ್ದ? ಯಾವ ರಾಜ್ಯ ಇದೆ ಅಂತ ಯುದ್ಧ ಮಾಡ್ತಾ ಇದ್ದ? ಮುಂದೆ ದುರ್ಯೋಧನ ಅವನಿಗೆ ಅಂಗರಾಜ್ಯವನ್ನು ಕೊಡತಕ್ಕಂಥದ್ದು, ಅಂಗರಾಜನಾಗತಕ್ಕಂಥದ್ದು, ಆಗ ದುರ್ಯೋಧನನಿಗಾಗಿ ಯುದ್ಧ ಮಾಡತಕ್ಕದ್ದೋ ಅದೆಲ್ಲ ಮುಂದೆ. ಇನ್ನೂ ಏನೂ ಆಗೇ ಇಲ್ಲ. ಅವನು ಸೂತಪುತ್ರನಾಗಿದ್ದಾನೆ. ಆಗಲೇ ಪಂಪ ಬರೀತಾನೆ. ಮಹಾಭಾರತದಲ್ಲಿಯೂ ಅದೊಂದು ಸೂಚನೆ ಉಂಟು. ನಾನು ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ಅಂದರೆ
ಕರ್ಣ ಯುದ್ಧ ಮಾಡ್ತಾ ಇದ್ದ ಅಂದರೆ ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ? ವೈರಿ ರಾಜರು ಅಂದರೆ ಇವನಿಗೆ ಯಾವ ರಾಜ್ಯವಿದೆ ರಾಜನಾಗಿ ಇವನಿಗೆ ವೈರಿ ರಾಜರಿರಲಿಕ್ಕೆ ಗೊತ್ತಿಲ್ಲ. ಇನ್ನು ಎರಡನೇದು, ಚಿನ್ನವನ್ನು ಕೊಡ್ತಾ ಇದ್ದ. ಯಾರು ಕರ್ಣನಿಂದ ದಾನವನ್ನು ತೆಗೆದುಕೊಂಡರೋ ಅವರಿಗೆ ಇದ್ದಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೀಗಿ ಹೋಗ್ತಾ ಇತ್ತು ಅಂತ ಹೇಳಬೇಕಾಗಿದ್ದರೆ ಅಷ್ಟು ಚಿನ್ನವನ್ನು ಕೊಡಲಿಕ್ಕೆ ಕರ್ಣನ ಹತ್ರ ಎಲ್ಲಿತ್ತು? ದಾನ ಮಾಡಬೇಕಾಗಿದ್ದರೆ ದಾನ ಮೂಲವಾಗಿರತಕ್ಕಂಥ ದ್ರವ್ಯ ಇರಬೇಕಲ್ಲ, ಅದು ಎಲ್ಲಿತ್ತು? ಆಗಲೇ ಹೇಳಿದಾಗೆ ಸೂತಪುತ್ರ ಅವನು. ಸೂತನಲ್ಲಿ ಎಷ್ಟು ಚಿನ್ನ ಇದ್ದಾತ್ರಿ? ಅದು ಏನು ಚಿನ್ನ ಕೊಟ್ಟ ಕರ್ಣ? ಆದ್ದರಿಂದ ನನಗೆ ಇದು ಅಷ್ಟು ಅರ್ಥ ಆಗ್ತಾ ಇಲ್ಲ. ಅವನು ಮಹಾದಾನಿ ದಾನಿ ದಾನಿ ಅನ್ನತಕ್ಕಂಥದ್ದು ನಮಗೆ ಜನಜನಿತವಾಗಿ ಬಿಟ್ಟಿದೆ. ಆದರೆ ದಾನ ಮಾಡಲಿಕ್ಕೆ ದಾನ ದ್ರವ್ಯ ಎಲ್ಲಿದೆ ಕರ್ಣನ ಹತ್ತಿರ ಅನ್ನೋದಕ್ಕಂಥದ್ದಕ್ಕೆ ಮಹಾಭಾರತದಲ್ಲಿ ಆಧಾರ ಇಲ್ಲ. ಒಂದು ದಾನವನ್ನು ಪಂಪ ಬಹಳ ಪ್ರಶಸ್ತಿಯಂತೆ ಮಾತಾಡ್ತಾನೆ. ಮಹಾಭಾರತದಲ್ಲೂ ಓದಿದೆ. ಅದೇನದು? ಇರಲಿ, ಈ ಮಾತುಗಳನ್ನು ಯೋಚನೆ ಮಾಡಲಿಕ್ಕೆ ತಮಗೆ ಬಿಟ್ಟು ನಾವು ಉಪನ್ಯಾಸವನ್ನು ಮುಂದುವರಿಸಿದರೆ, ಈ ಕರ್ಣನ ದಾನದ ಖ್ಯಾತಿ, ಕರ್ಣನ ಶೌರ್ಯದ ಪರಾಕ್ರಮದ ಸುದ್ದಿ ಎಲ್ಲೆಲ್ಲೂ ಹಬ್ಬಿಬಿಟ್ಟಿದೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹಬ್ಬಿ 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 ಅದು ಸ್ವರ್ಗದ ತನಕ ಹೋಗ್ಬಿಟ್ಟಿದೆ. ದೇವೇಂದ್ರ ಯೋಚನೆ ಮಾಡಿದನಂತೆ, ಬಹುಶಃ ಯೋಚನೆ ಮಾಡಿದ್ದು ಸ್ವಲ್ಪ ಮುಂಚೆ ಆಗೋಯ್ತು ಅಂತ ಅನಿಸುತ್ತೆ ಮಹಾಭಾರತದಲ್ಲಿ ನನಗೆ. ಇರಲಿ, ನನ್ನ ಮಗ ಅರ್ಜುನ ಇನ್ನೂ ಕುಂತಿಗೆ ಮದುವೆ ಆಗಿಲ್ಲ, ಆಗಲೇ ಬರತಕ್ಕಂಥ ಪ್ರಕರಣ ಮಹಾಭಾರತದಲ್ಲಿ, ಅದಕ್ಕೆ ಬಹಳ ಮುಂಚೆ ಬಂತದ್ದು. ಇರಲಿ, ದೇವೇಂದ್ರನೇ ಏನೋ ದೈವಯೋಗದಿಂದ ದೂರದೃಷ್ಟಿಯಿಂದ ತನ್ನ ಮಗ ಅರ್ಜುನ ಮತ್ತು ಈ ಕರ್ಣ ಇಬ್ಬರಿಗೂ ಘರ್ಷಣೆಯಾಗುತ್ತೆ ಅನ್ನತಕ್ಕಂಥ ಭವಿಷ್ಯದ ದೃಶ್ಯ ಕಂಡು ಅರ್ಜುನನ ರಕ್ಷಣೆಗಾಗಿ ಈಗ ಪ್ರಯತ್ನ ಪಡಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ ರಕ್ಷಣೆ? ಕರ್ಣನ ದೇಹದ ಒಳಗೆ ಕವಚ ಇದೆಯಲ್ಲ, ಎಲ್ಲಿಯ ತನಕ ಆ ಕವಚ ಕರ್ಣನ ದೇಹದ ಒಳಗೆ ಇರುತ್ತದೆಯೋ ಅಲ್ಲಿಯ ತನಕ ಆತನಿಗೆ ಮೃತ್ಯುವೇ ಇಲ್ಲ ಅಂತ ಸೂರ್ಯ ಹೇಳಿದ್ದಾನಲ್ಲ, ಅದು ದೇವೇಂದ್ರನಿಗೆ ಚಿಂತೆಯಾಗಿ ಬಿಟ್ಟಿತ್ತು. ಹೀಗಾಗಿ ದೇವೇಂದ್ರ ಏನಾದರೂ ಮಾಡಿ ಆ ಕವಚವನ್ನು ಈ ವಸುಷೇಣನಿಂದ ತಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ. ಇನ್ನೂ ಕರ್ಣ ಅನ್ನುವುದಷ್ಟು ಪ್ರಸಿದ್ಧಿಯಾಗಿರಲಿಲ್ಲವಂತೆ. ಈ ಪ್ರಕರಣ ನಡೆದ ಮೇಲೆ ಅವನು ಕರ್ಣ ಅಂತ ಪ್ರಸಿದ್ಧನಾದ ಅಂತ ಬರೀತಾರೆ. ಸರಿ, ನಮ್ಮ ವಸುಷೇಣನದು ಪ್ರತಿನಿತ್ಯ ಒಂದು ಕಾರ್ಯಕ್ರಮ ಇತ್ತು. ಅದೇನಪ್ಪ ಅಂದರೆ, ಬೆಳಿಗ್ಗೆ ಸೂರ್ಯೋದಯವಾಗ್ತಾ ಇದ್ದಂತೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ಜಪವನ್ನು ಮಾಡುತ್ತಾ ಕುಳಿತುಕೊಂಡು ಬಿಡ್ತಾ ಇದ್ದ. ತಾನು ಸೂರ್ಯಪುತ್ರ ಅನ್ನುವುದು ಗೊತ್ತಿಲ್ಲದಿದ್ದರೂ ಆತನಿಗೆ ಸೂರ್ಯೋಪಾಸನೆ ತುಂಬ ಪ್ರಿಯವಾಗಿತ್ತು. ಎಲ್ಲಿ ತನಕ ಮಾಡ್ತಾ ಇದ್ದ? ಸೂರ್ಯ ಮಂತ್ರ ಜಪವನ್ನು ಮಾಡ್ತಾ 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 ಸೂರ್ಯ ಇಲ್ಲಿ ಹುಟ್ಟಿದವನು ಬೆಳೆದು 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 ನಡುನೆತ್ತಿಗೆ ಬರಬೇಕು, ಅಲ್ಲಿಯ ತನಕ ಅವನು ಜಪ ಮಾಡ್ತಾ ಇದ್ದ. ನಡುನೆತ್ತಿಗೆ ಬಂದ ಮೇಲೆ ಅರ್ಘ್ಯವನ್ನು ಮಾಧ್ಯಾಹ್ನಿಕೆಯನ್ನು ಕೊಟ್ಟು ತನ್ನ ಜಪವನ್ನು ನಿಲ್ಲಿಸ್ತಾ ಇದ್ದ. ಇದು ಆತನ ದಿನಚರಿಯಾಗಿತ್ತು. ಒಂದು ದಿವಸ ಹೀಗೆ ಜಪವನ್ನು ಮುಗಿಸಿ ಮಾಧ್ಯಾಹ್ನಿಕೆ ಅಂತ ಹೇಳಿ ತರ್ಪಣವನ್ನು ಕೊಟ್ಟು ತಿರುಗಿದ್ದಾನೆ. ತಿರುಗಿದರೆ
ಒಬ್ಬ ಬ್ರಾಹ್ಮಣ. ಇಂಥದಕ್ಕೆಲ್ಲ ಬ್ರಾಹ್ಮಣರನ್ನೇ ಉಪಯೋಗಿಸ್ಕೊಳ್ತಾರೆ ಈ ಕಾವ್ಯಗಳಲ್ಲಿ. ಒಬ್ಬ ಬ್ರಾಹ್ಮಣ ದೀನನಾಗಿ ನಿಂತಿದ್ದಾನೆ. ಕರ್ಣ ಕೇಳಿದ, ಯಾರಪ್ಪ, ಏನು ಬಂದಿದೆಯೇ, ಹೇಗೆ, ಯಾಕೆ, ಏನು? ಅವನು ಹೇಳಿದ, ನಾನು ನಿನ್ನ ಹತ್ರ ಒಂದು ದಾನವನ್ನು ಪಡೆಯಲಿಕ್ಕೆ ಬಂದಿದ್ದೇನೆ. ಏನು ದಾನ ಬೇಕು ಕೇಳು, ಕೊಡ್ತೀನಿ. ಬಹುಶಃ ಇದೊಂದು ನಾನು ಇಷ್ಟು ಹೊತ್ತು ಮಾಡಿದ ಆಕ್ಷೇಪಣೆಗೆ ಸಂಬಂಧಪಡಲ್ಲ, ಯಾಕೆಂದರೆ ಅದು ಜನ್ಮತಃ ಅವನಲ್ಲಿ ಇತ್ತು. ಅವನು ಕೇಳಿದ, ಬ್ರಾಹ್ಮಣ ವೇಷದ ಇಂದ್ರ, ನಿನ್ನ ದೇಹದ ಒಳಗೆ ಇರತಕ್ಕಂತಹ ಕವಚ ಬೇಕು ಅಂತ. ಕರ್ಣ ಆ ಕವಚವನ್ನು ಹರಿದು ರಕ್ತ ತೊಟ್ಟಿಕ್ಕುತ್ತಿದ್ದರೂ ಕೊಟ್ಟು ಬಿಟ್ಟ ಅಂತ ವರ್ಣನೆ. ಹಾಗಿಲ್ಲ, ಅದು ಹಾಗೆ ನಡೆಯಲಿಲ್ಲ. ಅದು ಹಾಗೆ ನಡೆದಿದ್ದರೆ ಅದು ಬಹಳ ದೊಡ್ಡ ದಾನ ಆಗ್ತಾಯಿತ್ತು, ಮಹಾದಾನ ಆಗ್ತಾಯಿತ್ತು. ಆದರೆ ಪ್ರಚಾರವಾಗಿದ್ದು ಹಾಗೆ. ಕವಚವನ್ನು ಕೇಳ್ತಾ ಇದ್ದಂತೆ ಅವನು ಹರಿದು ಕೊಟ್ಟು ಬಿಟ್ಟ. ಅದು ಬಹುದೊಡ್ಡ ದಾನ. ನಿಜವಾಗಿಯೂ ಹಾಗಾಗಿದ್ದರೆ ಅದು ದೊಡ್ಡ ದಾನವೇ. ಅದು ಪ್ರಸಿದ್ಧವಾದ್ದರಿಂದ ಹಾಗೆ ಕೊಡುವಾಗ ತನ್ನ ಕರ್ಣಗಳಲ್ಲಿ ಇದ್ದ ಕುಂಡಲಗಳನ್ನು ಕಿತ್ತು ಕೊಟ್ಟು ಬಿಟ್ಟ. ಇದು ಬಹುದೊಡ್ಡ ದಾನವಾಗಿ ಕರ್ಣ ಮೂಲದಿಂದ ಬಂದದ್ದಾದ್ದರಿಂದ ಅವನ ಹೆಸರು ಕರ್ಣ ಅಂತ ಪ್ರಸಿದ್ಧವಾಯಿತು ಅಂತ ಹೇಳಲಾಗಿದೆ. ಆದರೆ ಒಂದು ಪುಟ್ಟ ಚರ್ಚೆಯುಂಟು ಇಲ್ಲಿ. ಕರ್ಣ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ಕೇಳಿದನಲ್ಲ, ಆ ಕವಚವನ್ನು ಕೊಡು ಅಂತ. ಎಲ್ಲರೂ ತಿಳಿದಿರುವಂತೆ ಹರಿದು ಕೊಟ್ಟು ಬಿಟ್ಟನೋ? ಕೊಡಲಿಲ್ಲ. ಕರ್ಣ ನೇರವಾಗಿ ದೇವೇಂದ್ರನನ್ನು ಕೇಳಿದ, ನೋಡಯ್ಯ, ಈ ಕವಚ ಇರುವ ತನಕ ನಾನು ಸಾಯಲ್ಲ, ಹೀಗಾಗಿ ನನಗೆ ರಕ್ಷಣೆಯಾಗಿರತಕ್ಕದ್ದು ಈ ಕವಚ, ಈ ಕವಚವನ್ನು ಕೊಡುವುದಿಲ್ಲ ಅಂತ ಹೇಳಿದೆ. ಇಂದ್ರ ಬಿಡ್ತಾನೆಯೇ? ಅವನು ದಾನದ ಮಹತ್ವ ಅಂಥದ್ದು ಇಂಥದ್ದು, ನೀನು ದಾನಶೂರ ಅಂತ ಪ್ರಸಿದ್ಧನಾಗಿ ಬಿಟ್ಟಿದ್ದೀಯೇ, ಈ ದಾನವನ್ನು ಕೊಟ್ಟರೆ ನಿನ್ನ ಪ್ರಖ್ಯಾತಿ ಜಾಸ್ತಿ ಆಗುತ್ತೆ, ಕೊಡು. ಇಲ್ಲ ಇಲ್ಲ, ಕೊಡಲ್ಲ, ಕೊಡು, ಕೊಡಲ್ಲ. ಇದು ಸಾಕಷ್ಟು ಚರ್ಚೆಯಾಯಿತು. ಕೊನೆಗೆ ಕರ್ಣ ಕೇಳಿ, ಆಯ್ತೆ ಕೊಡ್ತೀನಿ, ಆದರೆ ಇದರ ಬದಲು ನೀನು ನನಗೇನು ಕೊಡ್ತೀಯ? ದೇವೇಂದ್ರ ಹೇಳಿದ, ಆಯಿತು, ನಿನಗೆ ಇದರ ಬದಲು ನಾನೊಂದು ಆಯುಧವನ್ನು ಕೊಡುತ್ತೇನೆ. ಅದರ ಹೆಸರು ಶಕ್ತಿಯಾಯುಧ. ಅದರ ವಿಶೇಷ ಏನು ಅಂದರೆ, ಆ ಆಯುಧವನ್ನು ನೀನು ಎಂದು ಯಾರ ಮೇಲೆ ಪ್ರಯೋಗಿಸಿದರೂ, ಮನುಷ್ಯರಾಗಿರಲಿ, ದೇವತೆಗಳಾಗಿರಲಿ, ರಾಕ್ಷಸರಾಗಿರಲಿ, ಕಿಂಪುರುಷರಾಗಿರಲಿ, ನಾಗಗಳಾಗಿರಲಿ, ಗರುಡರು, ಯಾರೇ ಆಗಿರಲಿ, ಯಾರ ಮೇಲೆ ನೀನು ಇದನ್ನು ಪ್ರಯೋಗಿಸುತ್ತೀಯೋ ಅವರು ಸತ್ತು ಹೋಗ್ತಾರೆ. ಯಾರ ಮೇಲಾದರೂ ಪ್ರಯೋಗಿಸು. ಆ ಶಕ್ತಿಯಾಯುಧಕ್ಕೆ ಅಂಥ ಶಕ್ತಿ ಇದೆ. ಕರ್ಣ ಹೇಳಿದ್ದಾನೆ, ಈ ಕವಚ ಇರತಕ್ಕದ್ದೇ ನರನನ್ನು ಎದುರಿಸಿದಾಗ ಅವನಿಂದ ಸಾಯಕೂಡುದು ಅಂತ. ಈಗ ಈ ಶಕ್ತಿಯಾಯುಧವನ್ನು ಕೊಡ್ತೀಯಲ್ಲ,
ಅದನ್ನು ನರನ ಮೇಲೆ ಪ್ರಯೋಗಿಸಲಿಕ್ಕೆ ನಾನು ಉಳಿಸಿಕೊಳ್ಳುತ್ತೇನೆ. ದೇವೇಂದ್ರ ಹೇಳಿದ, ನಾನು ನಿನಗೆ ಶಕ್ತಿ ಆಯುಧ ಕೊಟ್ಟಿದ್ದೇನೆ, ಸಂತೋಷದಿಂದ ಕೊಟ್ಟಿದ್ದೇನೆ, ನೀನು ಕವಚವನ್ನು ಕೊಟ್ಟಿದ್ದೀಯೆ, ನೊಂದುಕೊಳ್ಳದೆ ಕೊಟ್ಟಿದ್ದೀಯೆ, ಆದರೆ ನಿನ್ನ ಬಯಕೆ ಈಡೇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆಯಿತು ಅಂತ ಹೇಳಿ ಕರ್ಣ ಕೊಟ್ಟ ಕವಚವನ್ನು ತೆಗೆದುಕೊಂಡು ಶಕ್ತಿಯಾಯುಧವನ್ನು ಕೊಟ್ಟು ಇಂದ್ರ ಹೋಗಿಬಿಟ್ಟ. ಅಂದಿನಿಂದ ಕರ್ಣ ಶಕ್ತಿಯಾಯುಧವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಸಂತುಷ್ಟನಾಗಿದ್ದಾನೆ. ಕವಚದ ಜೊತೆಗೆ ಕರ್ಣಕುಂಡಲಗಳನ್ನು ಕೊಟ್ಟಿದ್ದರಿಂದ ಆತ ಖ್ಯಾತನಾಗಿಬಿಟ್ಟ ಕರ್ಣ ಅಂತ. ಈಗಾಗಲೇ ಹೇಳಿದ ಹಾಗೆ ಆ ಕಥೆ ಪ್ರಚಾರದಲ್ಲಿ ಇದೆ. ತನ್ಮೂಲಕ ಆತ ಮಹಾದಾನಿ. ಆದರೆ ಆತ್ಮೀಯ ಪ್ರೇಕ್ಷಕರೇ, ತಾವು ಯೋಚನೆ ಮಾಡಬೇಕು, ಶಕ್ತಿಯಾಯುಧವನ್ನು ತೆಗೆದುಕೊಂಡು ಅದಕ್ಕೆ ತನ್ನ ಕವಚವನ್ನು ವಿನಿಮಯ ಮಾಡಿಕೊಂಡಾಗ ಅದು ಹೇಗೆ ದಾನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಹೀಗಾಗಿ ಮೊದಲನೇದಾಗಿ ಕರ್ಣ ಯಾವ ರಾಜನೂ ಅಲ್ಲ, ಯಾವ ರಾಜ್ಯವೂ ಇಲ್ಲ. ತನ್ಮೂಲಕ ಯಾವುದಾದರೂ ಅನ್ಯ ರಾಜರನ್ನು ನಿಗ್ರಹಿಸಿ ಹಣ ಸಂಗ್ರಹ ಮಾಡಿ ಧನಿಕನಾಗಿದ್ದಾನೆ ಅನ್ನತಕ್ಕಂಥದ್ದಕ್ಕೆ ಯಾವುದೂ ಆಧಾರ ಇಲ್ಲ. ಇನ್ನು ಅಂಗರಾಜ ಆಗಿಲ್ಲ, ದುರ್ಯೋಧನನ ಭೇಟಿಯೇ ಆಗಿಲ್ಲ, ಸೂತಪುತ್ರನಾಗಿದ್ದಾನೆ, ಬೆಳೆದಿದ್ದಾನೆ, ಯಾವುದೋ ಒಬ್ಬ ಸೂತ ಕನ್ಯೆಯ ಜೊತೆಗೆ ವಿವಾಹವಾಗಿದೆ, ಅಲ್ಲೇ ಇದ್ದಾನೆ. ಈಗ ದಯವಿಟ್ಟು ಹೇಳಿ, ಈತನಿಗೆ ದಾನ ಮಾಡಲಿಕ್ಕೆ ಎಲ್ಲಿ ಹಣ ಇದೆ, ಚಿನ್ನವಿದೆ? ಅಂತೂ ಕರ್ಣ ಬಹುದೊಡ್ಡ ದಾನಿ ಎನ್ನತಕ್ಕಂಥದ್ದು ಪ್ರಸಿದ್ಧಿಯಾಗಿಬಿಡ್ತು. ಮಹಾಭಾರತದಲ್ಲೇ ಪ್ರಸಿದ್ಧಿಯಾಯಿತು. ಅದನ್ನು ಅತ್ಯಂತ ವರ್ಣನೆ ಮಾಡಿ ಪ್ರಕಾಶಕ್ಕೆ ತಂದಿದ್ದು ಪಂಪ. ಅವನ ಜಾಡು ಹಿಡಿದು ಕುಮಾರವ್ಯಾಸನೂ ಹೌದು. ಆದರೆ ಕರ್ಣನನ್ನು ದಾನಿ ಅಂತ ಒಪ್ಪಿಕೊಳ್ಳತಕ್ಕಂತಹ ಘಟನೆಗಳು ಅಥವಾ ಸಾಕ್ಷ್ಯಗಳು ಮಹಾಭಾರತದಲ್ಲಿ ಇಲ್ಲ. ಪಂಪನಲ್ಲೂ ತೋರಿಸಿಲ್ಲ, ಇದೊಂದನ್ನು ಬಿಟ್ಟರೆ ಕುಮಾರವ್ಯಾಸನಲ್ಲೂ ಇಲ್ಲ. ದಾನಿ 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 ಅಂತ ಹೇಳಿದ್ದಾರೆ ಅಷ್ಟೇ. ಹೇಗೂ ಇರಲಿ, ಅಂತೂ ಇಂತಹ ಮಹಾದಾನಿ ಎನ್ನತಕ್ಕಂತಹ ಪ್ರಶಸ್ತಿಗೆ ಪಕ್ಕಾದ ಕರ್ಣ ಆ ಸೂತನ ಮನೆಯಲ್ಲಿ ಬೆಳೀತಾ ಇದ್ದಾನೆ. ಇತ್ತ ಕುಂತಿ ಕಲ್ಲು ಹೃದಯದ ಕುಂತಿ, ಕಠಿಣ ಮನಸ್ಕಳಾದ ಕುಂತಿ. ಗೊತ್ತಿಲ್ಲ ಅದು ಯಾವ ಮನಸ್ಥಿತಿಯಲ್ಲಿ ಅವಳು ಆ ಮಗುವನ್ನು ತ್ಯಜಿಸಿ ಮರೆತೇ ಬಿಟ್ಳು. ಅವಳು ಸಂಬಂಧವೇ ಇಲ್ಲ ಅಂತ. ಸುಂದರಿಯಾಗಿದ್ದಾಳೆ, ಈಗಾಗಲೇ ಬೆಳೆದಿದ್ದಾಳೆ. ಕುಂತಿ ಭೋಜ ಸ್ವಯಂವರವನ್ನು ಏರ್ಪಡಿಸಿಬಿಟ್ಟಿದ್ದಾನೆ ಕುಂತಿಗಾಗಿ. ಅನೇಕಾನೇಕ ರಾಜರು ಆ ಸ್ವಯಂವರ ಮಂಟಪಕ್ಕೆ ಬಂದಿದ್ದಾರೆ. ಕುಂತಿ ಪುಷ್ಪಮಾಲಿಕೆಯನ್ನು ಹಿಡಿದು ಹೋಗಿದ್ದಾಳೆ. ಒಬ್ಬೊಬ್ಬ ರಾಜರನ್ನು ನೋಡ್ತಾ 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 ನಿಂತಳು. ಯಾರನ್ನು ನೋಡಿ ನಿಂತಳು? ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ